ಈಗ ರಾಜ್ಯಪಾಲರ ಅಂಗಳಕ್ಕೆ ಪೆನ್ ಡ್ರೈವ್ ಪ್ರಕರಣ. ರಾಜ್ಯಪಾಲರಿಗೆ ಜೆಡಿಎಸ್ ನಾಯಕರಿಂದ ದೂರು. ಪೆನ್ ಡ್ರೈವ್ ಕೇಸ್ನಲ್ಲಿ ಸಿಎಂ ಡಿಸಿಎಂ ಭಾಗಿ ಅಂತ ಆರೋಪಿಸ್ತಾ ಇದೆ ಜೆಡಿಎಸ್. ಕುಮಾರಸ್ವಾಮಿ ನೇತೃತ್ವದಲ್ಲಿ ರಾಜ್ಯಪಾಲರಿಗೆ ಕಂಪ್ಲೇಂಟ್. ರಾಜ್ಯದ ಮಹಿಳೆಯರ ಮಾನ ಹರಾಜು ಹಾಕಲಾಗ್ತಾ ಇದೆ, ಕ್ರಮ ಕೈಗೊಳ್ಳಿ ಅಂತ ರಾಜ್ಯಪಾಲರಿಗೆ ಎಚ್ಚರಿಕೆ ಆಗ್ರಹಿಸಿದ್ದಾರೆ. ಸರ್ಕಾರದ ಪ್ರಮುಖರೇ ಭಾಗಿಯಾಗಿದ್ದಾರೆ ಅಂತ ಜೆಡಿಎಸ್ ದೂರು ಕೊಟ್ಟಿದೆ. ಸಿಎಂ ಡಿಸಿಎಂ ವಿರುದ್ಧದ ಹೋರಾಟ ತೀವ್ರಗೊಳಿಸೋದಕ್ಕೆ ಜೆಡಿಎಸ್ನ ಪ್ಲಾನ್. ಹೆಣ್ಣು ಮಕ್ಕಳ ಮಾನ ಹರಾಜು ಹಾಕಿರೋ ಬಗ್ಗೆ ಜೆಡಿಎಸ್ ಕಿಡಿಕಾರಿದ್ದು, ಪೆನ್ ಡ್ರೈವ್ ಕೇಸ್ನಲ್ಲಿ ಸಿಎಂ ಡಿಸಿಎಂ ಭಾಗಿ ಅಂತ ಆರೋಪಿಸಿದೆ. ಕ್ರಮ ಕೈಗೊಳ್ಳಿ ಅಂತ ರಾಜ್ಯಪಾಲರನ್ನ ಎಚ್ಚರಿಕೆ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈ ಪೆನ್ ಡ್ರೈವ್ ಪ್ರಕರಣದಿಂದ ತೀವ್ರ ಮುಜುಗರಕ್ಕೊಳಗಾಗಿರುವಂತಹ ಜೆಡಿಎಸ್ ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಬಹಳ ಸಾಕಷ್ಟು ಹೆಜ್ಜೆಗಳನ್ನ ಇಡ್ತಾ ಇದೆ ಅಂತ ಅನಿಸುತ್ತೆ. ಅದರಲ್ಲೂ ಪ್ರಮುಖವಾಗಿ ಈಗ ಸಿಎಂ ಡಿಸಿಎಂ ಈ ಪ್ರಕರಣದಲ್ಲಿ ಭಾಗಿ ಅಂತ ಏನು ಆರೋಪಿಸ್ತಾ ಇದೆ, ರಾಜ್ಯಪಾಲರಿಗೆ ದೂರು ಕೊಟ್ಟಿದೆ. ಆ ದೂರಲ್ಲಿರುವಂತಹ ಪ್ರಮುಖ ಅಂಶಗಳೇನು ಅಂತ? ಪ್ರತಿಮಾ, ಈ ಪೆನ್ ಡ್ರೈವ್ ಪ್ರಕರಣ ಬಂದಾಗಿನಿಂದಲೂ ಕೂಡ ಜೆಡಿಎಸ್ ನ ಒಂದು ರೀತಿ ಕಟ್ಟಿ ಹಾಕದಂತ ಪರಿಸ್ಥಿತಿ ಇತ್ತು. ಯಾವಾಗ ವಕೀಲರಾದಂತ ದೇವರಾಜೇಗೌಡ ಅವರು ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಈ ಒಂದು ಪ್ರಕರಣದಲ್ಲಿ ಡಿಸಿಎಂ ಅವರ ಕೈವಾಡ ಇದೆ ಅನ್ನುವಂತ ಆರೋಪವನ್ನ ಮಾಡಿದ್ರು, ಆ ಕ್ಷಣದಿಂದ ಜೆಡಿಎಸ್ ಹೋರಾಟಕ್ಕೆ ಸಿದ್ಧ ಆಯಿತು. ಅಂದ್ರೆ ಈ ಪೆನ್ ಡ್ರೈವ್ ಅನ್ನ ರಾಜ್ಯದಾದ್ಯಂತ ಹಂಚಿ ಹೆಣ್ಣು ಮಕ್ಕಳ ಮಾನಹರಣ ಮಾಡುವಂತ ಒಂದು ಕೆಲಸಕ್ಕೆ ಕಾಂಗ್ರೆಸ್ನ ನಾಯಕರು ಮುಂದಾಗಿದ್ದಾರೆ ಅನ್ನುವಂತ ಒಂದು ಆರೋಪದ ಹಿನ್ನೆಲೆಯಲ್ಲಿ, ಅಂದ್ರೆ ಒಂದು ವೇಳೆ ಪ್ರಕರಣದ ನಿಜಾಂಶ ಇದ್ದಿದ್ದೇ ಆದಲ್ಲಿ ತಪ್ಪಿತಸ್ಥರು ಯಾರೇ ಆದ್ರೂ ಕೂಡ ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂತ ಮಾತನ್ನ ಖುದ್ದು ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ. ಆದರೂ ಕೂಡ ಈ ಪೆನ್ ಡ್ರೈವ್ ಗಳನ್ನ ಹಂಚಿ ರಾಜ್ಯದ ಮಹಿಳೆಯರ ಮಾನಹರಣ ಮಾಡುವಂತ ಒಂದು ಕೆಲಸ ಆಗ್ತಿದೆ ಮತ್ತು ಎಸ್ಐಟಿ ಈ ಒಂದು ತನಿಖೆಯನ್ನ ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಾ ಇಲ್ಲ ಅನ್ನುವಂಥದ್ದು. ಈಗ ರೇವಣ್ಣ ಅವರ ಮೇಲೆ ಕಿಡ್ನಾಪ್ ಕೇಸನ್ನ ಹಾಕಿ ಬಂಧಿಸಲಾಗಿದೆ. ಯಾರು ಕಿಡ್ನಾಪ್ಗೆ ಒಳಗಾಗಿದ್ರು ಅಂತ ಹೇಳಲಾಗ್ತಾ ಇದೆಯೋ ಆ ಮಹಿಳೆ ಕೂಡ ಈಗ ಸಿಕ್ಕಿಯಾಗಿದೆ. ಆದ್ರೂ ಕೂಡ ಆಕೆಯ ಬಳಿ ಇನ್ನೂ ಕೂಡ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡಿಲ್ಲ. ಈ ರೀತಿಯಾದ ಅನೇಕ ಆರೋಪಗಳನ್ನ ಉಲ್ಲೇಖಿಸಿ ಒಂದು ದೂರನ್ನ ರಾಜ್ಯಪಾಲರಿಗೆ ಈಗ ಕೊಡ್ತಾ ಇರುವಂತದ್ದು. ರಾಜ್ಯ ಸರ್ಕಾರದ ಪ್ರಮುಖ ಸ್ಥಾನದಲ್ಲಿ ಇರುವಂತವರೇ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಸರ್ಕಾರವನ್ನ ವಜಾಗೊಳಿಸಿ ಅನ್ನುವಂತ ಒಂದು ಅಂಶವನ್ನ ದೂರಿನಲ್ಲಿ ಉಲ್ಲೇಖಿಸಿ ಅದನ್ನ ರಾಜ್ಯಪಾಲರಿಗೆ ಕೊಟ್ಟಿರುವಂತದ್ದು. ಈಗಷ್ಟೇ ಮಾಜಿ ಮುಖ್ಯಮಂತ್ರಿ ಆದಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಎಲ್ಲ ಜೆಡಿಎಸ್ ನ ಶಾಸಕರು ಕೂಡ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ಈ ಒಂದು ದೂರನ್ನ ಸಲ್ಲಿಸಿದ್ದಾರೆ. ಪ್ರತಿಮಾ, ಅಂದ್ರೆ ಸುರೇಶ್, ಈಗ ಕಂಪ್ಲೇಂಟ್ ಆಗಿದೆ, ಮುಂದೆ ಬಹಳ ದೊಡ್ಡ ಪ್ರತಿಭಟನೆಯ ಸೂಚನೆಗಳು ಸಿಗ್ತಾ ಇದೆಯಾ ಅಂತ? ಈಗಾಗ್ಲೇ ಜೆಡಿಎಸ್ ರಾಜ್ಯದಾದ್ಯಂತ ಈ ಒಂದು ವಿಚಾರದಲ್ಲಿ ಪ್ರತಿಭಟನೆಗಳನ್ನ ಹಮ್ಮಿಕೊಂಡಿದೆ. ಕಳೆದ 2 ದಿನಗಳಿಂದಲೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆಗಳು ಆಗುತ್ತಲೇ ಇದೆ. ಎಲ್ಲಾ ಕೇಂದ್ರಗಳಲ್ಲೂ ಕೂಡ ಒಂದು ಪ್ರತಿಭಟನೆ. ಎಸ್ ಸುರೇಶ್, ಇನ್ನಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡ್ಕೊಳ್ತೀನಿ. ಇನ್ನು ಕಿಡ್ನಾಪ್ ಕೇಸ್ನಲ್ಲಿ ಜಾಮೀನು ಕೋರಿದ್ದ ಅರ್ಜಿ ವಿಚಾರಣೆ ಏನೊಂದು ಕಡೆ ನಡೀತಾ ಇದೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ. ಹೊಸ ಎಸ್ಪಿಪಿ ನೇಮಕಕ್ಕೆ ರೇವಣ್ಣ ಪರ ವಕೀಲ ನಾಗೇಶ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಮೊದಲು ಒಬ್ಬರಿದ್ರು, ಈಗ ಆ ಎಸ್ಪಿಪಿ ಬದಲಾಗಿದ್ದಾರೆ. ಎಸ್ಪಿಪಿ ನೇಮಕಕ್ಕೆ ಕೆಲವೊಂದು ಮಾನದಂಡ ಇದೆ, ಆದ್ರೆ ಸರ್ಕಾರ ಮಾನದಂಡವನ್ನ ಅನುಸರಿಸ್ತಾ ಇಲ್ಲ ಅಂತ ಆಕ್ಷೇಪಿಸಿದ್ದಾರೆ. ಹೊಸ ಎಸ್ಪಿಪಿ ನೇಮಕಕ್ಕೆ ವಕೀಲ ಸಿವಿ ನಾಗೇಶ್. ರೇವಣ್ಣ ಪರ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ರೇವಣ್ಣ ಪರ ಸಿವಿ ನಾಗೇಶ್ ವಾದ ಮಾಡ್ತಿದ್ದಾರೆ. ಎಸ್ಪಿಪಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಸ್ತಾಪಿಸಿ ಅದನ್ನ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಹೊಸ ಎಸ್ಪಿಪಿ ನೇಮಕಕ್ಕೆ ರೇವಣ್ಣ ಪರ ವಕೀಲ ನಾಗೇಶ್ ಆಕ್ಷೇಪ. ಮೊದಲೊಬ್ಬರಿದ್ರು, ಈಗ ಆ ಎಸ್ಪಿಪಿ ಬದಲಾಗಿದ್ದಾರೆ. ಎಸ್ಪಿಪಿ ನೇಮಕಕ್ಕೆ ಕೆಲವೊಂದು ಮಾನದಂಡ ಇದೆ, ಆದ್ರೆ ಸರ್ಕಾರ ಈ ಮಾನದಂಡವನ್ನ ಅನುಸರಿಸ್ತಾ ಇಲ್ಲ ಅಂತ ಆಕ್ಷೇಪಿಸಿದ್ದಾರೆ ರೇವಣ್ಣ ಪರ ವಕೀಲರು. ಯಾಕೆ ರೇವಣ್ಣ ಅವರಿಗೆ ಜಾಮೀನು ಕೊಡಬೇಕು ಅನ್ನೋದ್ರ ಬಗ್ಗೆ ವಾದ ಮಾಡ್ತಾ ಇರುವಂತಹ ಸಿವಿ ನಾಗೇಶ್ ಎಸ್ಪಿಪಿ ಬದಲಾವಣೆ ವಿಚಾರವನ್ನು ಕೂಡ ಪ್ರಸ್ತಾಪಿಸಿ ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್ಪಿಪಿ ನೇಮಕಕ್ಕೆ ಕೆಲವೊಂದು ಮಾನದಂಡ ಇದೆ, ಆದರೆ ಸರ್ಕಾರ ಮಾನದಂಡವನ್ನು ಅನುಸರಿಸ್ತಾ ಇಲ್ಲ ಅಂದಿದ್ದಾರೆ. ಎಷ್ಟೇ ಅಭಿಯೋಜಕರು ವಾದಿಸಿದ್ರು ನನ್ನ ಆಕ್ಷೇಪ ಇಲ್ಲ. ಮೊದಲ ದಿನ ನಂತರ ಇನ್ನೊಬ್ರು ವಾದಿಸಿದ್ರು ಆಕ್ಷೇಪ ಇಲ್ಲ. ಸಿಆರ್ಪಿಸಿ 24B ಅಡಿ ಒಬ್ಬರನ್ನ ಎಸ್ಪಿಪಿ ಆಗಿ ನೇಮಿಸಬಹುದು. ಆದರೆ ಸರ್ಕಾರ ಮಾನದಂಡವನ್ನು ಅನುಸರಿಸ್ತಾ ಇಲ್ಲ. ಇದು
ಹೊಸ ಎಸ್ಪಿಪಿ ನೇಮಕಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಪರ ವಕೀಲರ ಆಕ್ಷೇಪ. ಕೆಲವೊಂದು ಮಾನದಂಡ ಇದೆ ಹೊಸ ಎಸ್ಪಿಪಿ ನೇಮಕಕ್ಕೆ, ಆದರೆ ಸರ್ಕಾರ ಆ ಮಾನದಂಡವನ್ನು ಅನುಸರಿಸ್ತಾ ಇಲ್ಲ. ಎಷ್ಟೇ ಅಭಿಯೋಜಕರು ವಾದಿಸಿದ್ರು ಕೂಡ ನನ್ನ ಆಕ್ಷೇಪ ಏನಿಲ್ಲ, ಆದರೆ ಎಸ್ಪಿಪಿ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನದಂಡಗಳನ್ನು ಸರ್ಕಾರ ಅನುಸರಿಸ್ತಾ ಇಲ್ಲ ಅನ್ನೋದು ರೇವಣ್ಣ ಪರ ವಕೀಲರಾದಂತಹ ಸಿ.ವಿ. ನಾಗೇಶ್ವರ ವಾದ. ನಿನ್ನೆ ಸಂಜೆ ಹೊಸ ಬದಲಾವಣೆ ಆಗಿದೆ, ಹೊಸ ಎಸ್ಪಿಪಿ ನೇಮಕ ಆಗಿದೆ. ಹಾಗಾಗಿ ಈ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕಾಲಾವಕಾಶ ಬೇಕು ಅಂತ ಹೊಸ ಎಸ್ಪಿಪಿ ಕೇಳಿದ್ರು. ಆದರೆ ಜಡ್ಜ್ ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಈಗ ಆಕ್ಷೇಪಣೆ ಸಲ್ಲಿಸಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ರೇವಣ್ಣ ಪರ ವಕೀಲರ ವಾದ ಇದು. ಎಲ್ಲ ಪ್ರಕರಣದಂತೆ ಇದು ಒಂದು ಸಾಮಾನ್ಯ ಪ್ರಕರಣ ಅಷ್ಟೇ, ಅಗತ್ಯಕ್ಕಿಂತ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ, ಇದು ಒಂದು ಸಾಮಾನ್ಯ ಕೇಸ್ ಅಷ್ಟೇ ಅಂತ ರೇವಣ್ಣ ಪರ ವಕೀಲರಾದಂತಹ ಸಿ.ವಿ. ನಾಗೇಶ್ ವಾದ ಮಾಡ್ತಾ ಇದ್ದಾರೆ. ಅಗತ್ಯಕ್ಕಿಂತ ಹೆಚ್ಚು ಪ್ರಾಮುಖ್ಯತೆಯನ್ನು ಕೇಸ್ಗೆ ನೀಡಿದ್ದಾರೆ ಅಂತ ರೇವಣ್ಣ ಪರ ವಕೀಲರು ವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.